ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜ ವಿಜ್ಞಾನ ಭಾಗ 2ರ ಮೊದಲ ಸಂಚಿಕೆ 2015ರಿಂದ 2023ರವರೆಗೆ ಬಂದಂತಹ ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಆರಂಭದಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಈ ಪಾಠದಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಎಂಬುದನ್ನು ನೋಡುವ. ಇವುಗಳಲ್ಲಿ ಭಾರತೀಯ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲತೆಯ ಕಾರಣ ಜುಲೈ 21. ವಿಫಲತೆ ಯಾಕಾಯಿತು ಅಂದರೆ ಒಂದು ಪ್ರಬಲ ನಾಯಕತ್ವ ಹೊಂದಿರಲಿಲ್ಲ. 1857 ದಂಗೆಯ ತತ್ಕ್ಷಣದ ಕಾರಣ ಸೆಪ್ಟೆಂಬರ್ 21 ರಾಯಲ್ ಎನ್ಫೀಲ್ಡ್ ಬಂದೂಕುಗಳನ್ನು ಬೆಳಕಿಗೆ ತಂದಿದ್ದು. ಕಾನ್ಪುರದಲ್ಲಿ ಬ್ರಿಟಿಷ್ ವಿರುದ್ಧ ಸಿಡಿದಿದ್ದ ನಾಯಕ, ಇದು ಮಾದರಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ತೆಗೆದುಕೊಂಡು ಬಂದಿದ್ದು 27ನೇ ಸಾಲಿನಲ್ಲಿ ನಾನಾ ಸಾಹೇಬ. ಭಾರತೀಯ ಸೈನಿಕರು ರಾಯಲ್ ಎನ್ಫೀಲ್ಡ್ ಬಂದೂಕುಗಳನ್ನು ಹೇಗೆ ನಿರಾಕರಿಸಿದರು? ಏಪ್ರಿಲ್ 19ರಲ್ಲಿ ಪ್ರಶ್ನೆ ಕೇಳಿದ್ದಾರೆ. ರಾಯಲ್ ಎನ್ಫೀಲ್ಡ್ ಬಂದೂಕುಗಳಿಗೆ ಹಸು ಮತ್ತು ಹಂದಿಯ ಕೊಬ್ಬು ಸವರಿದ್ದಾರೆ ಎಂಬ ವದಂತಿ ನಿಮಿತ್ತವಾಗಿ ಇದನ್ನು ನಮ್ಮ ಸೈನಿಕರು ಬಳಸಲಿಕ್ಕೆ ನಿರಾಕರಿಸಿದರು. ಮಂಗಲ್ ಪಾಂಡೆಯನ್ನು ಏಕೆ ಗಲ್ಲಿಗೇರಿಸಲಾಯಿತು? ಇದು ರಾಷ್ಟ್ರೀಯ ಪೂರ್ವ ಸಿದ್ಧತಾ ಪರೀಕ್ಷೆ 2019ರಲ್ಲಿ ಪ್ರಶ್ನೆ ಕೇಳಿದ್ರು. ಬ್ರಿಟಿಷ್ ಅಧಿಕಾರಿಯನ್ನು ಕೊಂದಿದ್ದರಿಂದ. ಬ್ರಿಟಿಷ್ ಸೈನ್ಯದಲ್ಲಿದ್ದ ಭಾರತೀಯ ಸಿಪಾಯಿಗಳ ಸ್ಥಿತಿ ಶೋಚನೀಯವಾಗಿತ್ತು, ಸಮರ್ಥಿಸಿ. ಇದು 2019ರಲ್ಲಿ ಕೇಳಿದ್ದಾರೆ. ಏಪ್ರಿಲ್ನಲ್ಲಿ ಆಂಗ್ಲ ಸೈನಿಕರಿಗಿದ್ದ ಸ್ಥಾನಮಾನ ಮತ್ತು ವೇತನ ಅವರಿಗಿರಲಿಲ್ಲ, ಬಡ್ತಿ ನಿರಾಕರಿಸಲಾಗಿತ್ತು, ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದರು. ಇದು ಧಾರ್ಮಿಕವಾಗಿ ಸೈನಿಕರನ್ನು ಪ್ರಚೋದಿಸಿತು. 1857ರ ದಂಗೆಗೆ ರಾಜಕೀಯ ಅಂಶಗಳು ಹೇಗೆ ಪ್ರೇರಕವಾದವು? ಜೂನ್ 19ರಲ್ಲಿ ಕೇಳಿದ್ದಾರೆ. ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಮತ್ತು ಸೈನಿಕ ಅಂಶಗಳು ಹೇಗೆ ಪ್ರೇರೇಪಣೆ ನೀಡಿದವು? ಜೂನ್ 15ರಲ್ಲಿ ಬಂದಿದೆ. 1857ರ ಕ್ರಾಂತಿಗೆ ಕಾರಣವಾದ ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರಣಗಳು ವಿವರಿಸಿ. ಏಪ್ರಿಲ್ 18ರಲ್ಲಿ ಕೇಳಿದರೆ. ಆಡಳಿತಾತ್ಮಕ ಕಾರಣಗಳು: ಬ್ರಿಟಿಷರು ಹೊಸ ನಾಗರಿಕ ಮತ್ತು ಅಪರಾಧ ಕಾನೂನುಗಳನ್ನು ಜಾರಿ ತಂದರು. ಈ ಕಾನೂನುಗಳು ಪಕ್ಷಪಾತದಿಂದ ಕೂಡಿದ್ದವು. ಇಂಗ್ಲೀಷ್ ಭಾಷೆ ನ್ಯಾಯಾಲಯದ ಭಾಷೆಯಾಯಿತು. ನ್ಯಾಯಾಲಯದ ತೀರ್ಪುಗಳು ಇಂಗ್ಲೀಷರ ಪರವಾಗಿದ್ದವು. ಹೊಸ ಕಾನೂನಿನ ಆಶಯ ಜನರಿಗೆ ಅರಿವಾಗಲಿಲ್ಲ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬ್ರಿಟಿಷರ ಆಡಳಿತ ಪದ್ಧತಿ ಮತ್ತು ಆರ್ಥಿಕ ನೀತಿ ಹೇಗೆ ಕಾರಣವಾದವು? ಏಪ್ರಿಲ್ 18ರಲ್ಲಿ ಕೇಳಿದ್ದಾರೆ. ಆಡಳಿತಾತ್ಮಕ ಕಾರಣಗಳು ಮತ್ತು ಆರ್ಥಿಕ ಅಂಶಗಳನ್ನು ಪಠ್ಯದಲ್ಲಿ ನೋಡ್ಕೊಂಡು ಬರೆಯೋದು. ಮಾರ್ಚ್ 1, 2021ರಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಯಾವುದು ಅಂದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಆರ್ಥಿಕ ಅಂಶಗಳನ್ನು ವಿವರಿಸಿ. 1857ರ ಕ್ರಾಂತಿ ಕಾರಣವಾದ ಆರ್ಥಿಕ ಅಂಶ ಪಟ್ಟಿ ಮಾಡಿ. ಮಾರ್ಚ್ 2, 2021. 1857ರ ಕ್ರಾಂತಿಗೆ ಕಾರಣವಾದ ಅಂಶಗಳನ್ನು ತಿಳಿಸಿ. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ 2022ರಲ್ಲಿ. 1857 ದಂಗೆ ಆರಂಭಕ್ಕೆ ಬ್ಯಾರಕ್ಪುರ ಹೇಗೆ ಕಾರಣವಾಯಿತು? ಮಾರ್ಚ್ 19, 2 ಪ್ರಶ್ನೆ. ಹಸು ಮತ್ತು ಹಂದಿ ಕೊಬ್ಬು ಸವರಿದ್ದಾರೆಂಬ ವದಂತಿ. ಬ್ಯಾರಕ್ಪುರ ಸೈನಿಕರಲ್ಲಿ ಅಸಮಾಧಾನ ಉಂಟಾಯಿತು. ತುಪಾಕಿಯನ್ನು ಕಚ್ಚೆ ತೆಗೆಯಲು ತಿಳಿಸಿದ ನಿರಾಕರಣೆ. ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಬಂಡಾಯ. ಮಂಗಲ ಪಾಂಡೆ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದನು. ಮಂಗಲ ಪಾಂಡೆಯನ್ನು ಗಲ್ಲಿಗೇರಿಸಲಾಯಿತು. 1857ರ ದಂಗೆಯ ವಿಫಲತೆಗೆ ಕಾರಣಗಳಾದವು. ಏಪ್ರಿಲ್ 15, ಜೂನ್ 18, ಏಪ್ರಿಲ್ 22ರಂದು ಕೇಳಿದ್ದಾರೆ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ನಿರೀಕ್ಷಿತ ಯಶಸ್ಸನ್ನು ತರಲಿಲ್ಲ. ಕಾರಣಗಳು ನೀಡಿ. ಜೂನ್ 17ರಲ್ಲಿ ಕೇಳಿದ್ದಾರೆ. 1857ರ ದಂಗೆಯ ಹಲವು ಕಾರಣಗಳಿಂದ ವಿಫಲವಾಯಿತು, ವಿವರಿಸಿ. ಜೂನ್ 22ರಲ್ಲಿ ಕೇಳಿದ್ದಾರೆ. ನೋಟ್ಸ್ನಲ್ಲಿದೆ, ಪಠ್ಯಪುಸ್ತಕದಲ್ಲಿದೆ, ನೋಡ್ಕೊಂಡು ಅಭ್ಯಾಸ ಮಾಡ್ಕೋಬೇಕು. 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಮಹತ್ತರ ಬದಲಾವಣೆಗಳನ್ನು ಉಂಟು ಮಾಡಿತು, ವಿವರಿಸಿ. 2016. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಯಾವುವು? ರಾಜ್ಯ ಪೂರ್ವ ಸಿದ್ಧತಾ ಪರೀಕ್ಷೆ 2017. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಬ್ರಿಟಿಷ್ ಆಡಳಿತ ಮತ್ತು ಭಾರತೀಯ ಸ್ವತಂತ್ರ ಹೋರಾಟಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆಯುಂಟು ಮಾಡಿತು. ಮಾರ್ಚ್ 2, 2020. ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪರಿಣಾಮಗಳವು. ಏಪ್ರಿಲ್ 23. ಭಾರತದ
ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪರಿಣಾಮಗಳು. ಕಂಪನಿಯು ದೇಶೀಯ ರಾಜರೊಂದಿಗೆ ಮಾಡಿಕೊಂಡ ಒಪ್ಪಂದಗಳ ಅಂಗೀಕಾರ, ಪ್ರಾದೇಶಿಕ ವಿಸ್ತರಣೆಯ ಅಪೇಕ್ಷೆ ಬಿಡುವುದು, ಭಾರತೀಯರಿಗೆ ಸುಭದ್ರ ಸರ್ಕಾರ ನೀಡುವುದು, ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ, ಕಾನೂನಿನ ಮುಂದೆ ಸಮಾನತೆ, ಪ್ರೀತಿ, ಬೆಂಬಲ, ವಿಶ್ವಾಸವಿಲ್ಲದಿದ್ದರೆ ಶಾಂತಿಯುತ ಆಳ್ವಿಕೆ ಅಸಾಧ್ಯವೆಂದು ಅರಿತರು. ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಕೊನೆಗೊಂಡಿತು. ಈಗ 18ನೇ ಪಾಠ ಸ್ವಾತಂತ್ರ್ಯ ಹೋರಾಟ. ಈ ಪಾಠದಲ್ಲಿ ಪ್ರಮುಖವಾಗಿ ಯಾವ್ಯಾವ ಪ್ರಶ್ನೆಗಳು ಬಂದಿದೆ ಎಂಬುದನ್ನು ನೋಡೋಣ. ತಿಲಕರು ಆರಂಭಿಸಿದ ಪತ್ರಿಕೆ ಸೆಪ್ಟೆಂಬರ್ 21. ತಿಲಕರು ಆರಂಭಿಸಿದ ಪತ್ರಿಕೆ ಕೇಸರಿ. ಕ್ವಿಟ್ ಇಂಡಿಯಾ ಚಳವಳಿಯು ಕಾಂಗ್ರೆಸ್ಸೇತರ ನಾಯಕರಿಗೆ ನಾಯಕತ್ವವನ್ನು ನೀಡಿತು. ಈ ನಾಯಕರು ಜೂನ್ 20 ಕೇಳಿದರೆ ಜಯಪ್ರಕಾಶ್ ನಾರಾಯಣ್. 1938ರ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಸೆಪ್ಟೆಂಬರ್ 20 ಸುಭಾಷ್ ಚಂದ್ರ ಬೋಸ್. 1906ರಲ್ಲಿ ಬಂಗಾಳ ವಿಭಜಿಸಲು ಕಾರಣ ಮಾರ್ಚ್ 1, 2019. ತೀವ್ರ ಸ್ವರೂಪದ ಬ್ರಿಟಿಷ್ ವಿರೋಧಿ ಭಾವನೆ ಹತ್ತಿಕ್ಕಲು ಗಾಂಧೀಜಿಯವರು ಚಂಪಾರಣ್ಯ ಚಳವಳಿಯನ್ನು ಆರಂಭಿಸಿದ್ದು ಜುಲೈ 21ರಲ್ಲಿ. ಏಕೆಂದರೆ ನೀಲಿ ಬೆಳೆಗಾರರನ್ನು ಬೆಂಬಲಿಸಲು. ಅಲಿ ಸಹೋದರರು ಮುನ್ನಡೆಸಿದ ಚಳವಳಿ ಏಪ್ರಿಲ್ 22. ಖಿಲಾಫತ್ ಚಳವಳಿ. ದಂಡಿ ಚಳವಳಿಗೆ ಸಂಬಂಧಿಸಿದ್ದು ಸೆಪ್ಟೆಂಬರ್ 21. ಉಪ್ಪಿನ ಸತ್ಯಾಗ್ರಹ. ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ವಿವರಿಸಿದವರು ಜೂನ್ 22ರಲ್ಲಿ ಕೇಳಿದರೆ ದಾದಾಬಾಯಿ ನವರೋಜಿ. ಬಂಗಾಳ ವಿಭಜನೆಗೆ ಕಾರಣಗಳೇನು? ಜೂನ್ 19ರಲ್ಲಿ ಪ್ರಶ್ನೆ ಬಂದಿದೆ. ಬ್ರಿಟಿಷ್ ವಿರೋಧಿ ಭಾವನೆ ಮತ್ತು ಚಟುವಟಿಕೆ ನಿಯಂತ್ರಿಸಲು ತೀವ್ರಗಾಮಿಗಳು ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಎಂದು ಏಕೆ ಕರೆದರು? ರಾಜ್ಯ ಪೂರ್ವ ಸಿದ್ಧತಾ ಪರೀಕ್ಷೆ 2019. ಮಂದಗಾಮಿಗಳು ಮೃದು ಧೋರಣೆ ಹೊಂದಿರುವುದರಿಂದ. ಬ್ರಿಟಿಷರು ರೌಲೆಟ್ ಕಾಯ್ದೆಯನ್ನು ಭಾರತದಲ್ಲಿ ಸ್ವತಂತ್ರ ಹೋರಾಟವನ್ನು ತೀವ್ರಗೊಳಿಸಿತು ಸ್ಪಷ್ಟೀಕರಿಸಿ ಮಾರ್ಚ್ 2, 2020. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿವರಿಸಿ ಏಪ್ರಿಲ್ 23ರಲ್ಲಿ ಕೇಳಿದರೆ ರೌಲೆಟ್ ಚಳವಳಿಯ ವಿರುದ್ಧ ಪಂಜಾಬಿನಲ್ಲಿ ಚಳವಳಿ ವ್ಯಾಪಕವಾಗಿ ಹರಡಿತು. ಆಕಾರವು ಅಂತಃಸ್ತರವನ್ನು ಜನರಲ್ ಡಯರ್ ಸೇನಾಧಿಕಾರಿ ಉಸ್ತುವಾರಿ ನೀಡಿತು. ಡಯರ್ ಸಾರ್ವಜನಿಕ ಸಭೆಗಳನ್ನು ನಿಷೇಧಿಸಿದನು. ನಿಷೇಧದ ಬಗ್ಗೆ ತಿಳಿಯದ ಸುಮಾರು 20,000 ಜನ ರೌಲೆಟ್ ಕಾಯ್ದೆ ವಿರುದ್ಧ ಪ್ರತಿಭಟನೆ ತೊಡಗಿದ್ದರು. ಡಯರ್ ಯಾವ ಮುನ್ಸೂಚನೆ ನೀಡದೆ ಗುಂಡಿನ ಸುರಿಮಳೆ ಸುರಿದ. 377 ಜನರು ಮರಣ ಹೊಂದಿದರು. ಸಾವಿರಾರು ಜನರು ಗಾಯಗೊಂಡರು. ಈ ಘಟನೆಯನ್ನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಂದು ಕರೆಯುತ್ತಾರೆ. ಡಾಕ್ಟರ್ ಹರಾಲು ಅವರಿಗೆ ಕೈಸರ್ ಇ ಹಿಂದ್ ಎಂಬ ಬಿರುದನ್ನು ಏಕೆ ನೀಡಿದರು? ರಾಜ್ಯ ಪೂರ್ವ ಸಿದ್ಧತಾ ಪರೀಕ್ಷೆ 2023. ಭಾರತ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ತಿಳಿಸಿ ಏಪ್ರಿಲ್ 17. ಸ್ವತಂತ್ರ ಚಳವಳಿಯಲ್ಲಿ ಬುಧರ ರಾಷ್ಟ್ರೀಯವಾದದ ನಿಲುವ ಕಾಲವನ್ನು ವಿವರಿಸಿ ಜೂನ್ 22. ಮಂದಗಾಮಿಗಳು ಬ್ರಿಟಿಷ್ ಸರ್ಕಾರದ ಮುಂದಿಟ್ಟ ಬೇಡಿಕೆಗಳು ಯಾವುವು? ಏಪ್ರಿಲ್ 23. ತೀವ್ರಗಾಮಿಗಳು ಭಾರತದ ಸ್ವತಂತ್ರ ಹೋರಾಟಕ್ಕೆ ಮತ್ತಷ್ಟು ತೀವ್ರತೆಯನ್ನು ತಂದುಕೊಟ್ಟರು ಹೇಗೆ? ಜೂನ್ 20. ಭಾರತದ ಸ್ವತಂತ್ರ ಹೋರಾಟದಲ್ಲಿ ತೀವ್ರಗಾಮಿಗಳ ಪಾತ್ರವನ್ನು ವಿವರಿಸಿ ಜೂನ್ 22. ತೀವ್ರಗಾಮಿಗಳು ಭಾರತ ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಈ ಹೇಳಿಕೆಯನ್ನು ಸ್ಪಷ್ಟೀಕರಿಸಿ ರಾಜ್ಯ ಪೂರ್ವ ಸಿದ್ಧತಾ ಪರೀಕ್ಷೆ 23. ಸ್ವತಂತ್ರ ಹೋರಾಟದಲ್ಲಿ ಬಾಲಗಂಗಾಧರ ತಿಲಕರ ಪಾತ್ರವನ್ನು ವಿವರಿಸಿ ಜೂನ್ 17. ಅಸಹಕಾರ ಚಳವಳಿಯು ಪ್ರಮುಖ ಕಾರ್ಯಕ್ರಮವನ್ನು ವಿವರಿಸಿ ಸೆಪ್ಟೆಂಬರ್ 20. ರಾಷ್ಟ್ರೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರೈತರು ಸಂಘಟಿಸಿದ ಪ್ರತಿಭಟನೆಯು ಪ್ರಮುಖವಾಗಿದ್ದೆಂಬುದನ್ನು ವಿವರಿಸಿ ಏಪ್ರಿಲ್ 19. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ವಿವಿಧ ಬುಡಕಟ್ಟು ವರ್ಗಗಳು ಬಂಡಾಯಗಳನ್ನು ವಿವರಿಸಿ ಜೂನ್ 22. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರ ಪಾತ್ರವನ್ನು ವಿವರಿಸಿ ಏಪ್ರಿಲ್ 15, ಏಪ್ರಿಲ್ 18, ಜೂನ್ 22. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರವನ್ನು ವಿವರಿಸಿ ಏಪ್ರಿಲ್ 16. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ಸಮಾನತೆ ಕಾಳಜಿಯ ಉದಾಹರಣೆಗಳೊಂದಿಗೆ ಸ್ಪಷ್ಟೀಕರಿಸಿ ಜೂನ್ 20.
ಡಾಕ್ಟರ್ BR ಅಂಬೇಡ್ಕರ್ ಅವರ ಒಬ್ಬ ಶ್ರೇಷ್ಠ ಸಾಮಾಜಿಕ ಸುಧಾರಕರು ಹೆಸರು ಸ್ಪಷ್ಟೀಕರಿಸಿ. ಜೂನ್ 23 ನೆಹರೂರವರು ಪ್ರಧಾನಮಂತ್ರಿಯಾದ ನಂತರ ರಾಷ್ಟ್ರಕ್ಕೆ ನೀಡಿದ ಪ್ರಮುಖ ಕೊಡುಗೆಗಳನ್ನು ವಿವರಿಸಿ. ಜೂನ್ 15, ಜೂನ್ 16, ಜೂನ್ 18 ಭಾರತ ವಿಭಜನೆಗೆ ಮುಸ್ಲಿಂ ಲೀಗ್ನಲ್ಲಿ ತಳಹದಿ ಹಾಕಿದ ಪ್ರಮುಖ ಅಂಶಗಳು ಯಾವುವು ಅಥವಾ ಬೇರುಗಳನ್ನು ತಿಳಿಸಿ. ಮಾರ್ಚ್ 1, 2020 ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತ ವಿಭಜನೆ ಅನಿವಾರ್ಯವಾಗಿತ್ತು ಸ್ಪಷ್ಟೀಕರಿಸಿ. ಮಾದರಿ ರಾಜ್ಯ ಪೂರ್ವಸಿದ್ಧ ಪರೀಕ್ಷೆ 2023. 1906ರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆಯಾಯಿತು. ಜಿನ್ನಾ ಹಿಂದೂ ಮುಸ್ಲಿಮರು ಒಂದಾಗಲು ಅಸಾಧ್ಯ ಎಂದರು. ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ 21 ಜುಲೈ. ಭಾರತ ಸಂವಿಧಾನ ಜಾರಿಗೆ ತಂದದ್ದು 26 ಜನವರಿ 1950 ಜುಲೈ 21. ನಮ್ಮ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ 21 ಸೆಪ್ಟೆಂಬರ್ ತಿಂಗಳಲ್ಲಿ ಕೇಳಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಪೊಟ್ಟಿ ಶ್ರೀರಾಮುಲು ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಮಾಡಿದುದರ ಕಾರಣ ಭಾಷಾವರ ರಾಜ್ಯ ಬಯಸಿ. ಸೆಪ್ಟೆಂಬರ್ 21ರಲ್ಲಿ ಭಾರತದ ಪ್ರದೇಶವೊಂದರ ಮೇಲೆ ಸುದೀರ್ಘ ಅವಧಿಯವರೆಗೆ ಆಳ್ವಿಕೆ ನಡೆಸಿದ ಯುರೋಪಿಯನ್ ದೇಶ ಯಾವುದು? ಜೂನ್ 16, ಜೂನ್ 17 ಕೇಳಿದರೆ ಪೋರ್ಚುಗೀಸರು. ಸ್ವತಂತ್ರ ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಏಪ್ರಿಲ್ 27 ಕೇಳಿದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಗೋವಾ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾದುದು ಏಪ್ರಿಲ್ 23 ಕೇಳಿದರೆ 1961. ಭಾರತದಲ್ಲಿ ಮೊದಲ ಭಾಷಾವಾರು ರಾಜ್ಯವಾಗಿ ರಚನೆಗೊಂಡ ರಾಜ್ಯ. ಮಾದರಿ ರಾಜ್ಯ ಪೂರ್ವಸಿದ್ಧ ಪರೀಕ್ಷೆ ಆಂಧ್ರ ಪ್ರದೇಶ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನು ಭಾರತದ ಉಕ್ಕಿನ ಮನುಷ್ಯನು ಕರೆಯುತ್ತಾರೆ. ಏಪ್ರಿಲ್ 19 ಮಾದರಿ ರಾಜ್ಯ ಪೂರ್ವ ಸಿದ್ಧತಾ ಪರೀಕ್ಷೆ. ದೇಶೀಯ ಸಂಸ್ಥಾನಗಳನ್ನು ವಿಲೀನಗೊಳಿಸುವ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದರಿಂದ ಭಾರತ ಉಕ್ಕಿನ ಮನುಷ್ಯನು ಕರೆಯುತ್ತಾರೆ. ನಿರಾಶ್ರಿತರ ಸಮಸ್ಯೆಯನ್ನು ದೇಶ ಹೇಗೆ ಎದುರಿಸಿತು? ಏಪ್ರಿಲ್ 14 ಕೇಳಿದ್ದಾರೆ. ಭಾರತದ ವಿಭಜನೆಯು ಕಾಲದಿಂದಲೂ ನಿರಾಶ್ರಿತರು ಒಂದು ಬಹುದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದ್ದರು ಸ್ಪಷ್ಟೀಕರಿಸಿ. ಸೆಪ್ಟೆಂಬರ್ 20 ಕೇಳಿದ್ದಾರೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಭಾರತ ದೇಶ ಸಂಸ್ಥಾನಗಳನ್ನು ವಿಲೀನಗೊಳಿಸಲು ಯಶಸ್ವಿಯಾದದ್ದು ಹೇಗೆ? ಏಪ್ರಿಲ್ 15 ಕೇಳಿದ್ದಾರೆ. 1947ರ ಕಾಯ್ದೆಯಂತೆ ದೇಶ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟ ಸೇರಲು ಆಹ್ವಾನಿಸಿದರು. ವಿಲೀನಗೊಂಡವರಿಗೆ ರಾಜಧಾನಿ ನಿಗದಿಪಡಿಸಲಾಯಿತು. ಜೊತೆಗೆ ಕೆಲವೊಂದು ಸವಲತ್ತು ಮತ್ತು ಸ್ವಾಭಿಮಾನಗಳನ್ನು ನೀಡಲಾಯಿತು. ಪರಿಣಾಮವಾಗಿ ಜಮ್ಮು ಕಾಶ್ಮೀರ, ಹೈದರಾಬಾದ್, ಜುನಾಗಢ ಸಂಸ್ಥೆಗಳನ್ನು ಹೊರತುಪಡಿಸಿ ಎಲ್ಲ ಸಂಸ್ಥಾನಗಳು ಭಾರತ ವಿಲೀನಗೊಂಡವು. ಜುನಾಗಢ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಹೇಗೆ ಸೇರ್ಪಡಿಸಲಾಯಿತು? ಜೂನ್ 18. ಹೈದರಾಬಾದ್ ಭಾರತದ ಒಕ್ಕೂಟದಲ್ಲಿ ವಿಲೀನವಾದ ಬಗೆ ಹೇಗೆ? ಜೂನ್ 15. ಗೋವಾವನ್ನು ಪೋರ್ಚುಗೀಸರು ಹೇಗೆ ವಿಮುಕ್ತಿಗೊಳಿಸಿದರು? ಏಪ್ರಿಲ್ 16, ಜೂನ್ 18, ಜೂನ್ 22. ಇದು ಪ್ರಶ್ನೆಯ ಈ ಎಲ್ಲ ಪ್ರಶ್ನೆಗಳು ಬಂದಿದ್ದು ಯಾವುದಪ್ಪ ಅಂದರೆ ಜಾಗತಿಕ ಸವಾಲುಗಳು ಹಾಗೂ ಭಾರತದ ಪಾಠದಿಂದ ಈ ಪ್ರಶ್ನೆ ಬಂದಿದೆ. ಸ್ವಾತಂತ್ರ್ಯ ನಂತರ ಭಾಷಾವಾರ ಪ್ರಾಂತ್ಯ ರಚನೆ ಅನಿವಾರ್ಯವಾಗಿತ್ತು ಏಕೆ? ಏಪ್ರಿಲ್ 15 ಕೇಳಿದ್ದಾರೆ, 18 ಕೇಳಿದ್ದಾರೆ, 19 ಕೇಳಿದ್ದಾರೆ. ಗೋವಾ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾದದ್ದು ಹೇಗೆ? ಏಪ್ರಿಲ್ 23 ಕೇಳಿದ್ದಾರೆ, 1961ರಲ್ಲಿ. ಭಾರತದ ಒಕ್ಕೂಟಕ್ಕೆ ಬಿರ್ಲಾ ಸಂಸ್ಥಾನಗಳು ವಿಲೀನಕ್ಕಿಂತ ಕಾಶ್ಮೀರದ ವಿಲೀನವು ಹೇಗೆ? ಏಪ್ರಿಲ್ 23 ಕೇಳಿದ್ದಾರೆ. ರಾಜಾ ಹರಿ ಸಿಂಗ್ ಸ್ವತಂತ್ರವಾಗಿ ಉಳಿಯಲು ನಿರ್ಧಾರ ಮಾಡಿದರು. ಭಾರತಕ್ಕೆ ಸೇರಿಬಿಡಬಹುದೆಂಬ ಆತಂಕ. ಪಾಕಿಸ್ತಾನವು ಮುಸ್ಲಿಂ ಬುಡಕಟ್ಟು ಜನರಿಂದ ದಾಳಿಗೆ ಪ್ರಚೋದನೆ ನೀಡಿತು. ಪ್ರಜಾಪ್ರಭುತ್ವ ಗಣರಾಜ್ಯ ಭಾರತಕ್ಕೆ ಸೇರಲು ಉತ್ಸಾಹ ಹೊಂದಿತ್ತು. ರಾಜಾ ಹರಿ ಸಿಂಗ್ ಭಾರತ ಸಹಾಯ ಕೋರಿದರು. ಪಾಕಿಸ್ತಾನದ ಉದ್ದೇಶ ವಿಫಲವಾಯಿತು. ಕಾಶ್ಮೀರವು ಕೆಲವು ಷರತ್ತುಗಳಿಂದ ಭಾರತದಲ್ಲೇ ವಿಲೀನ ಆಯಿತು. ಭಾರತ ವಿಶ್ವಸಂಸ್ಥೆಗೆ ದೂರು ಸಲ್ಲಿಕೆ ನೀಡಿತ್ತು. ಕಾಶ್ಮೀರ ಒಂದು ಭಾಗ ಪಾಕಿಸ್ತಾನ ವಶವಾಯಿತು. ಅದೇ ಆಜಾದ್ ಕಾಶ್ಮೀರ ನಾವು ಕರೀತೇವೆ. ಭಾರತ ವಶದಲ್ಲಿರುವ ಕಾಶ್ಮೀರ ಪ್ರದೇಶವನ್ನು ಪಾಕಿಸ್ತಾನವು ಪಾಕ್ ಆಕ್ರಮಿತ ಪ್ರದೇಶ ಕರೆಯುತ್ತಾರೆ. ಈಗ ಕಾಶ್ಮೀರ ಭಾರತ ಅವಿಭಾಜ್ಯ ಅಂಗ ಎಂದು ಈಗ ಘೋಷಣೆ ಮಾಡಿದರೆ ಪಾಕಿಸ್ತಾನ ಯಾವ ಸಮಸ್ಯೆಗಳಿಲ್ಲದೆ ತನ್ನ ದೈನಂದಿನ ಸಾಧನೆಗಳನ್ನು ಮಾಡ್ಕೊಂಡು ಹೋಗ್ತದೆ. ಧನ್ಯವಾದಗಳು. ನಾನು ನಿಮಗೀಗ ಸಿಪಾಯಿ ದಂಗೆ, ಸ್ವತಂತ್ರ ಹೋರಾಟ, ಸವಾಲುಗಳೆಂಬ 3 ಪಾಠಗಳಲ್ಲಿ 2015ರಿಂದ 2023ವರೆಗೆ ಬಂದಿರೋ ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ತಂದಿದ್ದೇನೆ. ಚೆನ್ನಾಗಿ ಅಭ್ಯಾಸ ಮಾಡಿ
ಪರೀಕ್ಷೆ ಕೇಂದ್ರ ಈ 3 ಪಾಠಗಳಲ್ಲಿ 3, 6, 8, 9 ಮಾರ್ಕ್ಸಿಗೆ ಬರೋದೊಂದು ಖಚಿತ ಅಂತ ನನ್ನ ಭಾವನೆ. ನೀವು ಅಭ್ಯಾಸ ಮಾಡಿಕೊಳ್ಳಿ, ಬೇರೆಯವ್ರಿಗೆ ಅಭ್ಯಾಸ ಮಾಡಲಿಕ್ಕೆ ಸಹಾಯ ಮಾಡಿ. ಧನ್ಯವಾದಗಳು. ಜೈ ಭಾರತ ಮಾತೆ.